ಇವಾಗ ಆಲ್ಮೋಸ್ಟ್ ಟೈಮ್ 11 ಆಗಿದೆ. ಇವತ್ತೇನಂದ್ರೆ ವಾಟರ್ ಮೆಲನ್ ತಗೊಬಂದಿದ್ದು. ಇವಾಗ ಸೆಕೆ ಜಾಸ್ತಿ ಇದೆ ಅಲ್ಲ, ವಾಟರ್ ಮೆಲನ್ ಕುಕುಂಬರ್ ಇದೆಲ್ಲ ತಿಂದರೆ ತುಂಬ ಒಳ್ಳೇದು ಹೆಲ್ತಿಗೆ ಇವಾಗ. ಬಟ್ ಏನಾಗುತ್ತೆ ಅಂದರೆ ತರೋವಾಗಲೇ ಇವನ್ ಕೋಕೋನಟ್ ಕೂಡ ಹಂಗೇನೆ, ಅದು ತರೋವಾಗಲೇ ಹಾಳಾಗೋಗಿರುತ್ತೆ, ಅಂದರೆ ಬಿಸಿ ಜಾಸ್ತಿ ಇರುತ್ತಲ್ಲ, ಸೊ ಹಂಗಾಗಿ ಅನ್ಕೋತೀನಿ. ಅದೇನಂದರೆ ಅಲ್ಲೇ ಒಂದು ಸ್ವಲ್ಪ ಕೊಲ್ತೋದಂಗೆ ಆಗಿರುತ್ತೆ. ಅದಕ್ಕೆ ನಾನು ಅದನ್ನ ಏನು ಮಾಡ್ಕೋತೀನಿ ಅಂದರೆ ಕಟ್ ಮಾಡಿಬಿಟ್ಟು ಪ್ಲ್ಯಾಂಟ್ಸ್ ಇದೆಲ್ಲ ನನ್ನ ಹತ್ರ, ಸೊ ಅದಕ್ಕೆ ಹಾಕ್ಬಿಡ್ತೇನೆ. ಅದಲ್ಲೇ ನ್ಯಾಚುರಲ್ ಫರ್ಟಿಲೈಸರ್ ಥರ ಆಗೋಗ್ಬಿಡುತ್ತೆ. ಅದನ್ನೇ ಇವಾಗ ಕಟ್ ಮಾಡೋದಕ್ಕೆ ಹೊರಟಿರೋದು. ತುಂಬ ಇದೆ ಆ್ಯಕ್ಚುಲಿ, ಇಷ್ಟು ದೊಡ್ಡದಿದೆ ವಾಟರ್ ಮೆಲನು. ನಾನು ಇನ್ನೇನೊಳಗೆ ಬಾಕ್ಸ್ಗೆ ಹಾಕಬೇಕು ಇದನ್ನು, ಅಷ್ಟೊತ್ತಿಗೆ ನೋಡಿದೆ ಅದೊಂದು ಸ್ವಲ್ಪ. ಇನ್ನೊಂದೇನೆಂದರೆ ಸನ್ಲೈಟ್ ಚೆನ್ನಾಗಿ ಬೀಳಲ್ಲ ಪ್ಲ್ಯಾಂಟ್ಸಿಗೆ ಅಂತಂದರೆ ಇದನ್ನ ಹಾಕೋದಕ್ಕೆ ಹೋಗ್ಬಾರ್ದು. ಯಾಕಂದರೆ ಫ್ರೂಟ್ ಫ್ಲೈಸ್ ಅಂತಾರೆ, ಅಥವಾ ಈ ಸೊಳ್ಳೆಗಳು ಇದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಬಟ್ ಚೆನ್ನಾಗಿ ಸನ್ಲೈಟ್ ಬೀಳುತ್ತೆ, ಬಿಸಿಲು ಬೀಳುತ್ತೆ ಅಂತಿದ್ರೆ ಹಾಕ್ಬೋದು ಪ್ಲ್ಯಾಂಟ್ಸಿಗೆ. ಬಿಕಾಸ್ ಅದು ಸನ್ಲೈಟ್ ಬಿದ್ದಾಗ ಅಷ್ಟೊಂದು ನೊಣಗಳೆಲ್ಲ ಬರೋದಿಲ್ಲ, ಅದು ಅಲ್ಲಿಗೆ ಡ್ರೈ ಆಗ್ತಾ ಹೋಗುತ್ತೆ. ಹಾಗಾಗಿ ಇದೊಂದು ಯಾವತ್ತೂ ತಲೆಯಲ್ಲಿ ಇಟ್ಕೋಬೇಕು. ನಮ್ಮ ಇದರಲ್ಲಿ ಯುಟಿಲಿಟಿ ಸ್ಪೇಸಲ್ಲಿ ಜಾಸ್ತಿ ಬಿಸಿಲು ಬೀಳುತ್ತೆ, ಕೆಲವೊಂದ್ಸಲ ಆ ಬಿಸಿಲಿಗೆ ಅದು ಒಣಗೋಗ್ಬಿಡುತ್ತೆ, ಆ ಥರ ಬಿಸಿಲು ಬೀಳುತ್ತೆ. ಹಾಗಾಗಿ ನಾನು ಹಾಕ್ತೀನಿ ಅಷ್ಟೇ. ಹೌದು, ಕೆಲವೊಂದು ಸಲ ಈ ಥರ ಫುಡ್ಡು ವೇಸ್ಟ್ ಆದಾಗ ಬೇಜಾರಾಗುತ್ತೆ. ಬಟ್ ಇನ್ನೊಂದೇನೆಂದರೆ ಇದು ಆಲ್ರೆಡಿ ತರೋವಾಗಲೇ ಹಾಳಾಗಿತ್ತಲ್ಲ, ಸೊ ಸುಮ್ಮನೆ ಡಸ್ಟ್ಬಿನ್ಗೆ ಹಾಕೋದಕ್ಕಿಂತ ಈ ಥರ ಏನಾದರೂ ಪ್ಲ್ಯಾಂಟ್ಸಿಗೆ ಹಾಕಿದರೆ ಅಟ್ಲೀಸ್ಟ್ ಅದಕ್ಕಾದರೂ ಹೆಲ್ಪ್ ಆಗುತ್ತಲ್ವಾ ಅಂತೇಳಿ ಈ ಥರ ರಿಯೂಸ್ ಮಾಡ್ಕೋಬಹುದು. ಆ್ಯಂಡ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಪ್ಲ್ಯಾಂಟ್ಸ್ ಎಲ್ಲ ಬೇಗ ಡ್ರೈ ಆಗುತ್ತೆ. ನಾವು ಡೈಲಿ ಅದಕ್ಕೆ ನೀರು ಹಾಕಿದರೂ ಕೂಡ ಅದೊಂದು ಸ್ವಲ್ಪ ಬೇಗ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗೆಲ್ಲ ಈ ಥರ ಅಂದರೆ ವೆಜಿಟೇಬಲ್ ವೇಸ್ಟು ಅಥವಾ ಈ ಥರ ಫ್ರೂಟ್ಸ್ ವೇಸ್ಟು ಈ ಥರ ಹಾಕೋದ್ರಿಂದ ಅದು ಮಾಯ್ಶ್ಚರ್ ಜಾಸ್ತಿ ಹೊತ್ತು ಇಟ್ಕೊಳ್ಳುತ್ತೆ, ಬೇಗ ಡ್ರೈ ಆಗೋದನ್ನ ಇದು ಕಂಟ್ರೋಲ್ ಮಾಡುತ್ತೆ. ಅದಕ್ಕೂ ಇದೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮಗೆ ಇನ್ನೊಂದೇನೆಂದರೆ ಪ್ಲ್ಯಾಂಟ್ಸ್ನ ಪಾಟಲ್ಲೇ ಇಡೋದ್ರಿಂದ ಅದಕ್ಕೆ ಬೇರೆ ಏನು ಫರ್ಟಿಲೈಸರ್ಸ್ ಇರೋದಿಲ್ಲ. ಇವಾಗ ಮಣ್ಣಲ್ಲಿ ನೆಟ್ಟರೆ ಅದು ಚೆನ್ನಾಗಿ ಗ್ರೋ ಆಗುತ್ತೆ, ಪಾಟಲ್ಲಿ ಸೇಮ್ ಮಣ್ಣಲ್ಲೇ ಇರೋದ್ರಿಂದ ಅದೊಂದು ಸ್ವಲ್ಪ ಬೇಗ ಬಾಡ್ದಂಗೆಲ್ಲ ಆಗುತ್ತೆ. ಸೊ ಆ ಟೈಮಲ್ಲಿ ಈ ಥರ ಫ್ರೂಟ್ಸ್ ವೇಸ್ಟು ವೆಜಿಟೇಬಲ್ ವೇಸ್ಟ್ ಎಲ್ಲ ಹಾಕಿದರೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವಾಗ ಮಲ್ಲಿಗೆ ಸೀಸನ್ ಅಲ್ಲ, ಸೊ ಹಾಗಾಗಿ ನನ್ನ ಪ್ಲ್ಯಾಂಟ್ಸಲ್ಲಿ ತುಂಬ ಮಲ್ಲಿಗೆ ಆಗಿತ್ತು. ಆ್ಯಕ್ಚುಲಿ ಒಂದು ಸಲ ಆಗಿ ಇವಾಗ ಅದು ಮುಗ್ದಿದೆ. ನೆಕ್ಸ್ಟು ಕಿಚನ್ ಕ್ಲೀನಿಂಗು. ಯೂಶ್ವಲಾಗಿ ಕೌಂಟರ್ ಟಾಪ್ ಮೇಲೆ ನಾವು ಜಾಸ್ತಿ ಯೂಸ್ ಮಾಡ್ಕೋತೀವಲ್ಲ, ವೆಜಿಟೇಬಲ್ಸ್ ಕಟ್ ಮಾಡೋದು, ದೆನ್ ಫ್ರೂಟ್ಸ್ ಕಟ್ ಮಾಡ್ಕೊಳ್ಳೋದು. ಸೊ ಅದೇನಾಗುತ್ತೆ ಅಂದರೆ ಅಲ್ಲಿ ಸ್ಟಿಕ್ಕಿ ಆಗುತ್ತೆ. ಸೊ ನನಗೆ ಇದೊಂದು ಹ್ಯಾಬಿಟ್ಟು, ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಕಟ್ ಮಾಡೋದಕ್ಕೆ ಮುಂಚೆ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋದು, ಆ್ಯಂಡ್ ಕಟ್ ಮಾಡಿ ಆದ ನಂತರ ಯೂಸ್ ಮಾಡ್ಕೊಳ್ಳೋದು. ಈವನ್ ಕುಕ್ಕಿಂಗ್ ಮಾಡೋವಾಗಲೂ ಹಾಗೇ ಕೆಲವೊಂದು ಸಲ ಅದು ಡ್ರಾಪ್ಸ್ ಎಲ್ಲ ಬಿದ್ದಿರುತ್ತಲ್ಲ, ಅದಲ್ಲಿ ಸ್ಟಿಕ್ಕಿ ಆಗಿಬಿಡುತ್ತೆ. ಅದಕ್ಕೆ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟಿಗೆ ಕೆಲಸ ಈಸಿ ಆಗುತ್ತೆ ಅಂತ ಅವಾಗಲೇ ನಾನು ಕ್ಲೀನ್ ಮಾಡ್ಕೋತೀನಿ. ಆ್ಯಂಡ್ ಗ್ಯಾಸ್ ಸ್ಟವ್ಗಳು ಕೂಡ ಹಾಗೇ ನಾವು ಡೈಲಿ ಕ್ಲೀನ್ ಮಾಡಿಲ್ಲ ಅಂದರೆ ಅಲ್ಲೇ ಒಂದು ಸ್ವಲ್ಪ ಬರ್ನ್ ಆಗಿದ್ದಂಗೆ ಆಗುತ್ತೆ. ಬಿಕಾಸ್ ಕೆಲವೊಂದ್ಸಲ ನಾವು ಕುಕ್ಕಿಂಗ್ ಮಾಡುವಾಗ ಏನೋ ಒಂದು ಡ್ರಾಪ್ಸ್ ಬಿದ್ದಿರುತ್ತೆ, ಅದಲ್ಲೇ ಬರ್ನ್ ಆಗಿ ಹೋಗ್ಬಿಡುತ್ತೆ. ಸೊ ಅದನ್ನು ಡೈಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ಡೈಲಿ ಆಗಿಲ್ಲ ಅಂದರೆ 2 ಡೇಸ್ ಆರ್ ಅಟ್ಲೀಸ್ಟ್ 3 ಡೇಸ್ ಒಳಗಡೆ ಅಂತೂ ಕ್ಲೀನ್ ಮಾಡಿಕೊಂಡ್ರೆ ಅದು ಈಸಿಯಾಗಿ ಹೋಗ್ಬಿಡುತ್ತೆ. ಇಲ್ಲಾಂದರೆ ಅದು ಬರ್ನ್ ಆಗಿರೋ ಮಾರ್ಕ್ ಹಾಗೆ ಉಳಿದ್ಬಿಡುತ್ತೆ. ಇವನ್ ಗೋಡೆಗಳು ಕೂಡ ಹಾಗೇ, ನಾವು ಕುಕ್ಕಿಂಗ್ ಮಾಡಬೇಕಾದ್ರೆ ನಮ್ಮದು ಬೇರೆ ವೈಟ್ ಇದೆ ವಾಲು, ಸೊ ಹಾಗಾಗಿ ಈಸಿಯಾಗಿ ನಮ್ಮ ಇಂಡಿಯನ್ ಕುಕ್ಕಿಂಗಲ್ಲಿ ಗೊತ್ತಿರುತ್ತೆ ನಿಮಗೆ, ಟರ್ಮರಿಕ್ಕು ಅದನ್ನು ಚಿಲ್ಲಿ ಎಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದು ಹಾಗೆ ಮಾರ್ಕ್ ಉಳಿದ್ಬಿಡುತ್ತೆ. ಸೊ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ಅದು ಕ್ಲೀನಾಗಿರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ನನಗೆ ಕೂಡ ಹಾಗೇ ಈವನ್ ಕಿಚನಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಆದಷ್ಟು ಬೇಗ ಈ ಕೆಲಸನ ಫಿನಿಷ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಕಿಚನ್ ಕ್ಲೀನ್ ಇಲ್ಲ ಅಂದರೂ ನನಗಾಗೋದಿಲ್ಲ. ನನಗೆ ಕಿಚನ್ ಒಂದು ತುಂಬ ನೀಟಾಗಿಡೋದಕ್ಕೆ ಇಷ್ಟಪಡ್ತೀನಿ. ಅದೇನೋ ಕಿಚನ್ ಕ್ಲೀನ್ ಇಲ್ಲ ಅಂದರೆ ನನಗೆ ಅಲ್ಲಿ ಕುಕ್ಕಿಂಗ್ ಮಾಡೋದಕ್ಕೆ ಮನಸ್ಸಾಗಿರೋದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬೇಗ ಆ್ಯಂಡ್ ಆಲ್ಮೋಸ್ಟ್ ಎವ್ರಿ ಡೇ ಕಿಚನ್ ಕ್ಲೀನ್ ಇರೋ ಥರ ನೋಡ್ಕೋತೀನಿ.
ಆ್ಯಂಡ್ ವಾಶ್ ಮಾಡಿಟ್ಟಿರೋ ಪಾತ್ರೆಗಳು ಕೂಡ ಹಾಗೇ ಆವಾಗಿಂದ ಆವಾಗ ತೆಗೆದಿಡೋ ಥರ ನಾನು ಯೂಸ್ ಮಾಡ್ಕೋತೀನಿ. ಇಲ್ಲಾಂದರೆ ಅದಲ್ಲೇ ನಾವು ಅದ್ರ ಮೇಲ್ಗಡೆ ವಾಶ್ ಮಾಡಿಟ್ಟಾಗ ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ಬೆಂಗಳೂರು ವಾಟರಲ್ಲಿ ಗೊತ್ತಿರ್ಬೋದು ನೀವು, ಆವಾಗಿಂದ ಅವಾಗ ಅದು ಕ್ಲೀನ್ ಮಾಡಿಟ್ಟಿಲ್ಲ ಅಂದರೆ ಅದ್ರಲ್ಲಿ ವಾಟರ್ ಮಾರ್ಕ್ಸ್ ಹಂಗೆ ನಿಂತ್ಬಿಡುತ್ತೆ. ಆ್ಯಂಡ್ ಇವತ್ತು ಕುಕ್ಕಿಂಗಲ್ಲಿ ನಾನು ನುಗ್ಗೆಕಾಯಿ ಮತ್ತು ಹುರುಳಿಕಾಳು ನೆನೆ ಹಾಕಿಬಿಟ್ಟಿದ್ದೆ. ಸೊ ಅದನ್ನು ಎರಡನ್ನು ಸೇರಿಸ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಸಮ್ಮರಲ್ಲಿ ನಮಗೆ ಯೂಶ್ವಲಾಗಿ ಪ್ಲಸ್ ಪಾಯಿಂಟ್ ಏನಂದರೆ, ಇವಾಗ ಯಾರಿಗೂ ಅಷ್ಟು ಜಾಸ್ತಿಯಾಗಿ ಫುಡ್ ತಿನ್ನಬೇಕು ಅಂತ ಅನಿಸೋದಿಲ್ಲ. ಅಂದರೆ ಲೈಟಾಗಿ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ತುಂಬ ವೆರೈಟಿ ಮಾಡಬೇಕು ಅಂತ ಇನ್ನೇನೂ ಇಲ್ಲ. ನಾವು ಏನು ಮಾಡಿದರೂ ಇಷ್ಟಪಟ್ಟು ತಿಂತಾರೆ. ಅಂದರೆ ಲೈಟಾಗಿ ಇಷ್ಟಪಡೋದ್ರಿಂದ ಇವನ್ ನಮಗೂ ಹಾಗೇ ಕಿಚನಲ್ಲಿ ಜಾಸ್ತಿ ಹೊತ್ತು ನಿಂತ್ಬಿಟ್ಟು ಕುಕ್ಕಿಂಗ್ ಮಾಡೋದಕ್ಕೂ ಇಷ್ಟ ಆಗೋದಿಲ್ಲ. ಏನಿದೆ ಅದರಲ್ಲೊಂದು ಸಾಂಬಾರು ಮಾಡಿ ತೆಗಿಯೋಣ ಅನ್ನೋ ಸಿಚುವೇಷನಲ್ಲಿ ಇರ್ತೀವಿ. ಸೊ ನಾನು ಇವಾಗ ಆಲ್ಮೋಸ್ಟ್ ಏನಂದರೆ ಸಿಂಪಲಾಗಿ ಏನು ವೆಜಿಟೇಬಲ್ ಮನೇಲಿ ಅವೈಲೇಬಲ್ ಇದೆ ಅದನ್ನ ಇಟ್ಕೊಂಡು ಸಾಂಬಾರು ಮಾಡೋ ಥರ ನೋಡ್ಕೋತೀನಿ. ಇದಕ್ಕೇನಿಲ್ಲ, ಹುರುಳಿಕಾಳು, ದೆನ್ ನುಗ್ಗೆಕಾಯಿ, ದೆನ್ ಟೊಮೆಟೊ, ದೆನ್ ಆನಿಯನ್, ಇದು ಸ್ವಲ್ಪ ನೀರು ಸೇರಿಸ್ಕೊಂಡು ದೆನ್ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಒಂದು ವಿಜಿಲ್ ಅಷ್ಟೇ ಕೂಗಿಸ್ಕೊತೀನಿ. ಜಾಸ್ತಿ ಹಾಕಿದರೆ ನುಗ್ಗೆಕಾಯಿ ಕಟ್ಟಾಗಿಬಿಡುತ್ತೆ. ಹಾಗಾಗಿ ನಾನು ಆ್ಯಕ್ಚುಲಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋ ಅಂಥ ಅಭ್ಯಾಸ ಇಲ್ಲ. ಆವಾಗಿಂದ ಆವಾಗ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಕೂಡ ಆವಾಗಲೇ ರೆಡಿ ಮಾಡ್ಕೋತೀನಿ. ಅಟ್ಲೀಸ್ಟ್ ಮಸಾಲೆ ರೆಡಿ ಮಾಡಿ ಇಡೋದಾದರೂ ನಾನು ಶಾಪಿಂದ ಏನೂ ತರೋದಿಲ್ಲ. ಚಿಲ್ಲಿ ಮತ್ತು ಕೊತ್ತಂಬರಿ, ಜೀರಿಗೆ ಏನಿದೆ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಡ್ತೀನಿ. ರುಬ್ಬೋವಾಗ ಇವಾಗೇನು ಫ್ರೈ ಮಾಡಿ ಹಾಕ್ಕೋತೀನಿ, ಅದರ ಬದಲಾಗಿ ಆ ಪೌಡರ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ರುಬ್ಕೋತೀನಿ ಅಷ್ಟೇ. ಇಲ್ಲೆಲ್ಲ ಯೂಶ್ವಲಾಗಿ ಏನು ಮಾಡ್ತಾರೆ ಅಂದರೆ ಮಸಾಲೆ ಎಲ್ಲ ತುಂಬ ಅಂದರೆ ಒಂದು ವರ್ಷಕ್ಕಾಗುವಷ್ಟೆಲ್ಲ ಪೌಡರ್ ಮಾಡಿಟ್ಕೊಂಡು ರುಬ್ಬುವಾಗ ಅದನ್ನು ಹಾಕೋತಾರೆ. ನನಗೆ ಆ ಅಭ್ಯಾಸ ಇಲ್ಲ. ಎಲ್ಲ ಮಸಾಲೆ ರೆಡಿ ಆದ ನಂತರ ಆಮೇಲೆ ನೋಡಬೇಕಾದ್ರೆ ಗೊತ್ತಾಯಿತು ತೆಂಗಿನಕಾಯಿ ಮುಗ್ದೋಗಿದೆ ಅಂತ. ನಾವು ಡೈಲಿ ತೆಂಗಿನಕಾಯಿ ಉಪಯೋಗ ಮಾಡೋದ್ರಿಂದ ಅದು ಬೇಕಲ್ವಾ. ಸೊ ಹಾಗಾಗಿ ಆವಾಗಿಂದ ಆವಾಗ ಶಾಪ್ಗೆ ಹೋಗ್ಬಿಟ್ಟು ಹಿಡ್ಕೊಂಡು ಬಂದೆ. ಮಸಾಲೆಗೆ ಇವಾಗ ನಾನಿಲ್ಲಿ ಮನೆಯಲ್ಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಮೆಣಸು, ಕೊತ್ತಂಬರಿ, ಜೀರಿಗೆ, ಮೆಂತೆ, ದೆನ್ ತೆಂಗಿನಕಾಯಿ ತುರಿ, ದೆನ್ ಒಂದು ಸ್ವಲ್ಪ ಅರಿಶಿನ ಮತ್ತು ಹುಣಸೆ ಹಣ್ಣು ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೋತೀನಿ. ಕುಕ್ಕಿಂಗಲ್ಲಿ ಕೂಡ ಹಾಗೇ ಒಬ್ಬೊಬ್ರದ್ದು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಕೆಲವರಿಗೆ ತುಂಬ ವೆರೈಟಿ ಬೇಕು, ಅಂದರೆ ಸಾಂಬಾರು ಬೇಕು, ಪಲ್ಯ ಬೇಕು, ಕೋಸಂಬರಿ ಬೇಕು, ಈ ಥರ ಇರುತ್ತೆ. ಅಂದರೆ ಒಂದು ಕಂಪ್ಲೀಟ್ ಮೀಲ್ ಥರ ಬೇಕು ಅಂತ. ಇನ್ನು ಕೆಲವರಿಗೆ ಜಸ್ಟ್ ಅನ್ನ ಸಾಂಬಾರು ಇದ್ದರೆ ಸಾಕು ಅನ್ನೋ ಥರ ಇರುತ್ತೆ. ನಮಗೆ ಯೂಶಲಾಗಿ ಬಂದು ಅನ್ನ ಸಾಂಬಾರು ಅಷ್ಟೇ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಅದೇನೋ ಗೊತ್ತಿಲ್ಲ, ತುಂಬ ವೆರೈಟಿ ಅಂದರೆ ಹಬ್ಬಕ್ಕೆ ಮಾತ್ರ, ಅದು ಚಿಕ್ಕದಿಂದ ತಿಂದು ಅಭ್ಯಾಸ ಅಂದ್ಕೋತೀನಿ. ಹಬ್ಬ ಬಂದಾಗ ಜಾಸ್ತಿ ವೆರೈಟಿ. ಸೊ ಜಾಸ್ತಿ ವೆರೈಟಿ ಇದೆ ಅಂದರೆ ಅದು ಹಬ್ಬ. ಯೂಶಲ್ ಆಗಿ ಅಷ್ಟು ತಿನ್ನೋದಕ್ಕೂ ಆಗೋದಿಲ್ಲ, ಏನೋ ಜಾಸ್ತಿ ಹೆವಿ ಅಂದಂಗೆ ಅನಿಸುತ್ತೆ. ಸೊ ಹಾಗಾಗಿ ಸಿಂಪಲ್ ಮೀಲ್ ಇಷ್ಟಪಡ್ತೀವಿ ಮನೇಲಿ ಎಲ್ಲರೂ ಹಾಗೇನೆ. ಆ್ಯಂಡ್ ಇನ್ನೊಂದೇನೆಂದರೆ ಯೂಶ್ವಲಾಗಿ ಮಾತಿದೆ, ಏನಂದರೆ ಬಟ್ಟೆ ಶಾಪಿಗೆ ಜಸ್ಟ್ ನೋಡೋಕ್ಕೆ ಹೋದರೂ ಲೇಡೀಸ್ ತೊಗೊಂಡೇ ಬರ್ತಾರೆ ಅಂತ. ಆ ಥರನೇ ಬಟ್ಟೆ ವಿಷಯದಲ್ಲಿ ಮಾತ್ರ ಅಲ್ಲ, ಈವನ್ ನನ್ನ ವಿಷಯದಲ್ಲಿ ಕೇಳಿದರೆ ವೆಜಿಟೇಬಲ್ ಶಾಪಿಗೆ ಜಸ್ಟ್ ತೆಂಗಿನಕಾಯಿ ತರೋದಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಬಜ್ಜಿ ಮೆಣಸಿನ್ಕಾಯಿ ನೋಡಿ ಅದು ಆಸೆ ಆಯಿತು ಅಂತ ಅದನ್ನ ಹಿಡ್ಕೊಬಂದೆ. ಯೂಶ್ವಲಾಗಿ ಹೀಗೆ ತುಂಬ ಸಲ ಆಗುತ್ತೆ. ಅಥವಾ ಏನಾದರೂ ಹೊಸ ಫ್ರೂಟ್ಸ್ ಇದ್ರೆ ಅದನ್ನು ತೊಗೊಂಬರೋಣ ಅಂತೇಳಿ ಅದನ್ನು ತೊಗೊಂಬರ್ತೀನಿ, ಆ ಥರ ಮಾಡ್ತೀನಿ. ಸೊ ಹಾಗಾಗಿ ಇವಾಗ ಅಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಇತ್ತು. ಆ್ಯಕ್ಚುಲಿ ಅದು ಫ್ರೆಶ್ ಇತ್ತು. ಫ್ರೆಶ್ ಇದ್ದಾಗ ವೆಜಿಟೇಬಲ್ಸ್ ಫ್ರೆಶ್ ಇದೆ ತೊಗೊಂಬರೋಣ ಅಂತ ಅನಿಸುತ್ತಲ್ಲ. ಸೊ ಹಾಗಾಗಿ ನಾನು ಅದು ತೊಗೊಬಂದು ಇವಾಗ ಅದನ್ನ ಫ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ ನಾವು ಕಿಚನಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ಕುಕ್ಕಿಂಗ್ ಮಾಡ್ತೀವಲ್ವ, ಅಥವಾ ಜಾಸ್ತಿ ವೆರೈಟಿ ಫುಡ್ ಮಾಡ್ತೀವಲ್ಲ,
ಆ್ಯಕ್ಚುಲಿ ಆ ಥರ ವೆರೈಟಿ ಫುಡ್ ಮಾಡಿರೋರಿಗೆ ಚೆನ್ನಾಗಿ ಕೂತ್ಬಿಟ್ಟು ತುಂಬ ತಿನ್ನೋದಕ್ಕಾಗೋದಿಲ್ಲ. ಒಂದು ಏನಂದರೆ ಅವರಿಗೆ ಅಲ್ಲಿ ಅಂದರೆ ಬೆಂಕಿದು ಬಿಸಿ ಇರುತ್ತಲ್ವ, ಸೊ ಆ ಬಿಸಿಗೆ ಅದು ಸುಸ್ತಾಗಿರುತ್ತೆ, ಬೇಡ ಸ್ವಲ್ಪ ತಿಂದರೆ ಸಾಕು ಅಂತ ಅನಿಸಿರುತ್ತೆ. ಆ್ಯಂಡ್ ತುಂಬ ಹೊತ್ತು ನಿಂತ್ಕೊಂಡು ಕುಕ್ಕಿಂಗ್ ಮಾಡಿರ್ತಾರಲ್ಲ, ಬೇಡ ಅಂತ ಅನಿಸ್ಬಿಡುತ್ತೆ. ಬೇಕು ಅಂತ ಕೇಳಿದವ್ರಿಗೆ ಆ್ಯಕ್ಚುಲಿ ಚೆನ್ನಾಗಿ ತಿನ್ನೋದಕ್ಕಾಗುತ್ತೆ, ಬಟ್ ಮಾಡಿಕೊಟ್ಟವರಿಗೆ ಚೆನ್ನಾಗಿ ಕೂತ್ಬಿಟ್ಟು ಆ ಮೀಲ್ನ ಎಂಜಾಯ್ ಮಾಡಿ ತಿನ್ನೋದಕ್ಕಾಗೋದಿಲ್ಲ. ಆ್ಯಂಡ್ ಇವಾಗ ಸಮ್ಮರ್ ಆಗಿರೋದ್ರಿಂದ ನನಗೆ ಯೂಶ್ವಲಾಗಿ ಯಾವ ಫುಡ್ ಇಷ್ಟ ಆಗುತ್ತೆ ಅಂದರೆ, ನಮ್ಮ ಊರಲ್ಲಿ ಕಾಡು ಮಾವಿನಕಾಯಿ ಸಿಗುತ್ತೆ ಅಲ್ವಾ, ಅಂದರೆ ವೈಲ್ಡ್ ಮ್ಯಾಂಗೋಸ್ ಅಂತೀವಿ, ಅದರಲ್ಲಿ ಚಂದ್ರಪುಳಿ ಅಂತ ಮಾಡ್ತಾರಲ್ಲ, ಅದರಲ್ಲಿ ಅನ್ನ ಮತ್ತು ಅದು ಇದ್ದರೆ ಸಾಕು ಅಂತ ಅನಿಸ್ಬಿಡುತ್ತೆ. ಜಾಸ್ತಿಯಾಗಿ ನಾನು ಇತ್ತೀಚೆಗೆ ಅದನ್ನೇ ಜಾಸ್ತಿ ಪ್ರಿಫರ್ ಮಾಡ್ಕೊಂಡು ತಿಂತೀನಿ. ಇಲ್ಲಾಂದರೆ ಅತ್ತೆ ಮನೆಯಿಂದ ನಾನು ಮಜ್ಜಿಗೆ ಹಿಡ್ಕೊಂಡು ಬಂದಿರ್ತೀನಿ, ಅಂದರೆ ಹುಳಿ ಮಜ್ಜಿಗೆ. ಇಲ್ಲೆಲ್ಲ ಸಿಗೋದದು ಕರ್ಡ್ ಇದಲ್ವಾ, ಅದಷ್ಟು ಟೇಸ್ಟಿ ಇರೋದಿಲ್ಲ, ಇದು ತುಂಬ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಮತ್ತು ಪಿಕ್ಕಲ್ ಇದ್ದರೆ ಸಾಕು ಅಂತ ಅನಿಸ್ಬಿಡುತ್ತೆ. ಅದರಲ್ಲೇ ಜಾಸ್ತಿ ಈ ಸಮ್ಮರ್ಗೆ ನಾನು ಊಟ ಮಾಡ್ತಾ ಇರೋದು. ನಾನು ಹೇಳ್ದಾಗೆ ಆಯಿತು. ಆ್ಯಕ್ಚುಲಿ ನಾನೇನಂದೆ, ನಾವು ಫುಡ್ ಪ್ರಿಪೇರ್ ಮಾಡಿರೋರಿಗೆ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ಅಂತ. ಇಲ್ಲಿ ಇನ್ನೊಂದು ರೀಸನ್ ಸಿಕ್ಬಿಟ್ಟು, ನಾನು ಬಜ್ಜಿ ಮೆಣಸಿನ್ಕಾಯಿ ನೋಡೋದಕ್ಕೆ ಚೆನ್ನಾಗಿದೆ ಅಂತ, ಫ್ರೆಶ್ ಇದೆ ಅಂತ ತೊಗೊಂಡು ಬಂದಲ್ವ, ನಾನು ಯೂಶ್ವಲಾಗಿ ಜಾಸ್ತಿ ಟೈಮ್ ಇದು ಹೀಗೆ ಆಗಿಬಿಡುತ್ತೆ. ಅದು ತೊಗೊಬಂದಿರೋ ಬಜ್ಜಿ ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ ಸ್ಪೈಸಿ ಇತ್ತು, ತಿನ್ನೋದಕ್ಕಾಗಿಲ್ಲ. ಏನೋ ಒಂದು ಸ್ವಲ್ಪ ಸಪ್ಪೆ ಇತ್ತು, ಮತ್ತೆಲ್ಲ ಸ್ಪೈಸಿ ಇತ್ತು, ನಮಗೆ ತಿನ್ನೋದಕ್ಕಾಗಿಲ್ಲ. ಸೊ ಮಕ್ಳಿಗೆ ಕೂಡ ಹಾಗೇ, ಅವರು ಯೂಶ್ವಲಾಗಿ ಹಾಗೇ ಒಳಗಡೆದು ಮೆಣಸಿನ್ಕಾಯಿ ಏನಿದೆ ಅದನ್ನು ತಿನ್ನೋದಿಲ್ಲ, ಮೇಲ್ಗಡೆ ಲೇಯರ್ ಫ್ರೈ ಆಗಿರುತ್ತಲ್ಲ ಅದನ್ನೇ ಜಾಸ್ತಿ ತಿಂತಾರೆ. ಸೊ ಅದನ್ನೇ ಹಾಕಿಬಿಟ್ಟು ಅನ್ನ ಕಲಿಸ್ಕೊಟ್ಟೆ, ತಿಂದ್ಲೋಳು. ನೆಕ್ಸ್ಟ್ ಇಲ್ಲಿ ನಾನು ಕೇಕ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಮಕ್ಕಳು ಕೇಳ್ತಾಯಿದ್ರು ಅಂತ ಮಾಡ್ತಾಯಿದ್ದೆ. ಆ್ಯಂಡ್ ಅವ್ರಿಗೆ ಮನೇಲಿ ಈ ಥರ ಏನಾದರೂ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಅದಕ್ಕೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಯೂಶ್ವಲಾಗಿ ಕೇಕ್ ಮಾಡೋದು ಅಥವಾ ಅವ್ರಿಗೆ ಏನಾದರೂ ಬೇಕು ಅಂತ ಕೇಳಿರೋ ಫುಡ್ನ ಮಾಡೋದಕ್ಕೆ ತುಂಬ ಇಷ್ಟ. ಬಟ್ ಏನಂದರೆ ನಾನು ಮಾಡಿರೋ ಫುಡ್ ಅವ್ರಿಗೆ ಇಷ್ಟ ಆಗಬೇಕು ಆ್ಯಂಡ್ ಅದನ್ನು ಅವ್ರು ಇಷ್ಟಪಟ್ಟು ತಿನ್ನಬೇಕು ಅಂದರೆ ಮಾತ್ರ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ಆ ಥರ ಇದೆಲ್ಲ ಬಂದು ಅವ್ರಿಗೆ ತುಂಬ ಇಷ್ಟ, ಹಾಗಾಗಿ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಇನ್ನೊಂದು ಇಂಡಿಯನ್ ಕಿಚನಲ್ಲಿ ಆಲ್ಮೋಸ್ಟ್ ಆಗೋವಂಥದ್ದು ಏನಂದರೆ, ಇವಾಗ ನಾನು ಕುಕ್ಕಿಂಗ್ ಮಾಡ್ತೀನಿ, ನನಗಿಷ್ಟ ಇರೋ ಫುಡ್ಡು ಮಿಕ್ದವ್ರಿಗೆ ಮನೆಯವ್ರಿಗೆ ಇಷ್ಟ ಇಲ್ಲ ಅಂದರೆ ಆ ಕುಕ್ಕಿಂಗ್ ಅವ್ರು ಮಾಡೋದೇ ಇಲ್ಲ. ಮಿಕ್ದವ್ರಿಗೆ ಏನು ಇಷ್ಟ ಇರುತ್ತೆ ಆ ಡಿಶಸ್ಸೇ ಜಾಸ್ತಿ ನಡೀತಾ ಇರುತ್ತೆ, ಬಿಕಾಸ್ ಮಿಕ್ದವರೇ ಕೇಳ್ತಾ ಇರ್ತಾರಲ್ಲ. ಸೊ ಹಾಗಾಗಿ ಸೊ ಇದು ನಮ್ಮನೆ ಕಿಚನಲ್ಲೂ ಕೆಲವೊಂದು ಸಲ ಆಗ್ತಾ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಆ್ಯಂಡ್ ಟೇಕ್ ಕೇರ್.